ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇನ್ನೊಂದು 10 ಡೇಸಲ್ಲಿ ನಮ್ಮ ಬುಜ್ಜಿ ಬೇಬಿಗೆ ನೇಮಿಂಗ್ ಸೆರೆಮನಿ ಇದೆ, ಅಂದರೆ ನಾಮಕರಣ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಎತ್ತಿ ಫುಲ್ಲು ಬೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟಿದ್ದೀವಿ. ಇವತ್ತು ಆಲ್ಮೋಸ್ಟ್ ಹಸ್ಬೆಂಡು ರಜಾ ಹಾಕಿದ್ದಾರೆ, ಲೀವ್ ಹಾಕಿದ್ದಾರೆ. ಸೊ ಹಾಗಾಗಿ ಎಲ್ಲನೂ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಕೆಲಸನೇ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿ, ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ತೆಗಿತಾ ಇದ್ದೀವಿ. ನೋಡೋಣ ಹೇಗೋಗುತ್ತೆ ಅಂತ. ಅಲ್ಲಿ ಎಲ್ಲನೂ ಇಳಿಸಿದ್ದೀನಿ, ಕೆಲವೊಂದು ಮೆಮೊರೀಸ್ ಎಲ್ಲ ಇದೆ ಇದರಲ್ಲಿ. ಸೊ ನೋಡ್ತಾ ಇದ್ದೆ, ಹಾಗಾಗಿ ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇಲ್ಲೆಲ್ಲ ಆಲ್ಮೋಸ್ಟ್ ಮೇಲ್ಗಡೆ ಇಕ್ಕಿದೆ ಸಜ್ಜೆ ಮೇಲೆ, ಅದನ್ನೆಲ್ಲ ತೆಗ್ದಿದ್ದೀನಿ. ನೋಡೋಣ ಏನೇನು ಬೇಕು ಏನೇನು ಬೇಡ ಅದನ್ನೆಲ್ಲ ತೆಗೆದು ಸಾಟೆ ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದಿದ್ದೀನಿ. ಸೊ ಹಾಗಾಗಿ ಆ್ಯಂಡ್ ಇಲ್ಲೊಂದು ಕಾಟನ್ ಬಾಕ್ಸ್ ಇದೆ, ಇದರಲ್ಲಿ ಪೂರ್ತಿ ನನ್ನ PU ಆಗಿರ್ಬೋದು, ನನ್ನ ಡಿಗ್ರಿ ಆಗಿರ್ಬೋದು, ಅಂದರೆ ನಾನು ಸೈನ್ಸ್ ಓದಿದ್ದು. ಸೊ ಆ ಸೈನ್ಸಲ್ಲಿ ನನಗೆ ಲ್ಯಾಬಲ್ಲಿ ನಾವು ಲ್ಯಾಬು ಬುಕ್ಕೆಲ್ಲ ಬರಿತಾ ಇದ್ವಲ್ಲ, ಸೊ ಅದೆಲ್ಲ ಇದೆ. ಒಂದೂ ನಾನು ಯಾರಿಗೂ ಕೊಟ್ಟೂ ಇಲ್ಲ ಆ್ಯಂಡ್ ಕಳೆದು ಹಾಕಿಲ್ಲ, ಎಲ್ಲನೂ ನೀಟಾಗಿ ಭದ್ರವಾಗಿ ಇಟ್ಟಿದ್ದೀನಿ ಇದರಲ್ಲಿ. ನಮ್ಮ ಹಸ್ಬೆಂಡ್ ಪ್ರತಿ ಸಲಿನೂ ಕೇಳ್ತಾ ಇರ್ತಾರೆ, ಏನು ಮಾಡ್ತೀಯ ಅದನ್ನೆಲ್ಲ ಇಟ್ಕೊಂಡು ಅಂತ. ಗೊತ್ತಿಲ್ಲ ಅದು ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇರಬೇಕು ನನ್ನ ಹತ್ರ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಡೈರಿ, ಆಲ್ಮೋಸ್ಟ್ ಒಂದು 5 ಡೈರೀಸ್ ಇದೆ ನನ್ನ ಹತ್ರ. 2015ಇಂದ 20ವರೆಗೂ ಡೈರಿನ ನನಗೆ ಕಾಲೇಜಲ್ಲಿ ಹೋಗ್ಬೇಕಾರೆಲ್ಲ ಡೈರಿ ಬರೆಯೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿದಿನ ಏನಾಗುತ್ತೋ ಅದನ್ನೆಲ್ಲ ಹೋಗಿ ಬರೀತಾ ಇದ್ದೆ. ಇದಿಷ್ಟರಲ್ಲೂ ನಂದು ನಮ್ಮ ಹಸ್ಬೆಂಡು ತುಂಬ ಮೆಮೊರೀಸ್ ಇದೆ ಇದರೊಳಗಡೆ. ಆ್ಯಂಡ್ ಕೆಲವೊಂದು ನಮ್ಮ ಹಸ್ಬೆಂಡ್ ಅವಾಗವಾಗ ಕೊಟ್ಟಿರೋ ಲೆಟರ್ಗಳು ಪ್ರತಿಯೊಂದೂ ಅಷ್ಟೇ ಅದೇ ಡೇಟಲ್ಲಿ ಹೋಗಿ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ನಾನು, ಬಿಕಾಸ್ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಲ್ಲ ಹಂಗೆ ಇದೆ. ಇದು 2015 ಆ್ಯಂಡ್ ಇದು ಮೇ ಬಿ 16, ಇಲ್ಲ 17. ಇದು 2016, ಇದು 2017, ಇದು 2019 ಆ್ಯಂಡ್ 18, ಇದು 20. ಸೊ 5 ಇದೆ. ಇದೆಲ್ಲ ಮೆಮೊರೀಸು ಚೆನ್ನಾಗಿರುತ್ತೆ. ಇವಾಗ ಒಂದೊಂದ್ಸಲಿ ಇದನ್ನೆಲ್ಲ ಓಪನ್ ಮಾಡಿ ಓದ್ಬೇಕಾದ್ರೆ ಏನೋ ಒಂಥರ ನಗು ಬರುತ್ತೆ ನನಗೇನೆ. ಸೊ ಇಷ್ಟೊಂದೆಲ್ಲ ಸಿಲ್ಲಿಯಾಗಿತ್ತಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಭದ್ರವಾಗಿ ಇಟ್ಟಿದ್ದೀನಿ. ಇದನ್ನು ನಾನು ನಮ್ಮ ಹಸ್ಬೆಂಡಿಗೆ ಮದುವೆ ಆದಮೇಲೆ ಓದೋಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಇದನ್ನೆಲ್ಲ ಓದೋಕ್ಕೆ ಅವರು ಲೈಫ್ ಲಾಂಗ್ ಓದ್ತಾನೆ ಇರಬೇಕೇನೋ, ಅಷ್ಟು ಬರೆದಿದ್ದೀನಿ, ಒಂದಿನೂ ಬಿಟ್ಟಿಲ್ಲ. ಡೈಲಿ ಏನೇನಾಗುತ್ತೋ ಎಲ್ಲ ಬರೆದಿಕ್ಕಿದ್ದೆ. ಅವ್ರ ಹತ್ರ ಜಗಳ ಆಡ್ತಾ ಇದ್ದಿದ್ದು, ಎಲ್ಲಾರ ಹೋಗಿರೋದು, ಅವ್ರು ಏನಾರ ನನಗೆ ಕೊಟ್ಟರೆ, ನಾನೇನಾದರೂ ಅವ್ರಿಗೆ ಕೊಟ್ಟರೆ, ಸೊ ಪ್ರತಿಯೊಂದನ್ನು ಬರೆದು ಇದರಲ್ಲಿ ಇಟ್ಟಿದ್ದೀನಿ. ಎಲ್ಲ ಇದರಲ್ಲಿ ಭದ್ರವಾಗಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಆಲ್ಮೋಸ್ಟ್ ಲ್ಯಾಬ್ ಬುಕ್ಗಳೇ ಜಾಸ್ತಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಬಯಾಲಜಿ, ಅದಕ್ಕೋಸ್ಕರನೇ ನಾನು ಬಯಾಲಜಿ ತೊಗೊಂಡಿದ್ದು. ಅದರಲ್ಲೆಲ್ಲ ಡಯಾಗ್ರಾಮ್ಸ್ ಎಲ್ಲ ಬರ್ಸಿರ್ತೀವಲ್ಲ, ಅದೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಪ್ರತಿ ಸಲ ನಾನು ಓಪನ್ ಮಾಡಿ ನೋಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ ಒಂಥರ. ಯಾವಾಗಲಾದರೂ ಓಪನ್ ಮಾಡಿ ನೋಡಿದಾಗ. ಸೊ ಆಲ್ಮೋಸ್ಟ್ ಇದ್ರ ಫುಲ್ಲು ಅದೇ ಇರೋದು. ಮತ್ತು ಕೆಲವೊಂದು ಬುಕ್ಸ್ಗಳೆಲ್ಲ ಇದೆ ನೋಡಿ, ಅವಾಗೆಲ್ಲ ಅನ್ಕೊತಾ ಇರ್ತೀನಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದೀನಲ್ಲ ನಾನು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗತ್ತೆ. ಆ್ಯಂಡ್ ಇದು ಲಾಸ್ಟ್ ಸೆಮ್ದು. ಇಲ್ಲಿ ನೋಡಿ, ಏಲಕ್ಕಿ, ಲವಂಗ ಎಲ್ಲ ಇಟ್ಟಿದ್ದೀನಿ. ಕಾಫಿ ಬೀಜ, ಈ ಕಾಫಿ ಬೀಜದ ಕತೆ ಏನು ಗೊತ್ತಾ? ನಮ್ಮ ಕಾಲೇಜಲ್ಲಿ ಕಾಫಿ ಬೀಜ ತೊಗೊಂಡು ಬರಬೇಕು ಅಂದರೆ ಅವಾಗ ಅದು ಸೈಂಟಿಫಿಕ್ ನೇಮ್ ಎಲ್ಲ ಬರೆದ್ಬಿಟ್ಟು ನಾವು ನೋಡ್ತಾ ಇದ್ವಿ. ಕಾಫಿ ಬೀಜಕ್ಕೆಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ಆವಾಗ ನಮ್ಮ ಹಸ್ಬೆಂಡು ಕಾಫಿ ಡೇಲಿ ಕೆಲಸ ಮಾಡ್ತಾಯಿದ್ರು, ಅವ್ರ ಹತ್ರ ತರಿಸ್ಕೊಂಡಿದ್ದು ಕಾಫಿ ಬೀಜ. ಸೊ ಆ ಥರ ಪೂರ್ತಿ ಎಲ್ಲನೂ ಇಲ್ಲೇ ಇದೆ. ಒಂಚೂರು ಏನೂ ಮಾಡಿಲ್ಲ, ನಾನು ಹಾಳು ಮಾಡಿಲ್ಲ. ನನಗೆ ಇದನ್ನು ಬಿಸಾಕೋಕ್ಕೂ ಮನಸ್ಸಿಲ್ಲ ಆ್ಯಂಡ್ ಎಲ್ಲಿಗೂ ಕೊಡೋಕ್ಕೂ ಮನಸ್ಸಿಲ್ಲ. ಸೊ ಹಾಗಾಗಿ ಪ್ರತಿಯೊಂದೂ ನೀಟಾಗೆ ಎಲ್ಲ ಹಂಗೆ ಭದ್ರವಾಗಿ ಇಟ್ಟಿದ್ದೀನಿ. ಕಾಲೇಜ್ ID ಕಾರ್ಡ್ಗಳೆಲ್ಲ ಇದು ನಾನು ಸ್ಪಾರಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿ ಕೊಟ್ಟಿದ್ದು. ಸ್ಟಾಫ್ ಅಂತ ಇರುತ್ತೆ ಅಷ್ಟೇ ಇದು, ಅದನ್ನು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಡಿಗ್ರಿದು, ಫಸ್ಟ್ ಇಯರು, ಸೆಕೆಂಡ್ ಇಯರ್, 1 3rd ಇಯರ್ದು. ಆ್ಯಂಡ್
ಇದು ಕಾಲೇಜ್ದು, PU ಕಾಲೇಜ್ದು. ಆವಾಗ ಒಂದೇ ಐ ಡಿ ಕಾರ್ಡು, ಅದರಲ್ಲೇ 2013ಇಂದ 15ವರೆಗೂ ಅಂತ ಹಾಕಿದ್ರು. ಇದರಲ್ಲಿ ಇದ್ದಿದ್ದು ಫೋಟೋನ ನಾನು ಕಿತ್ತು ಎತ್ತಿಟ್ಬಿಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಮೆಮೊರೀಸು. ಬಟ್ ಆವಾಗ ನಾನು NSL ಅಂದರೆ PUಲಿ ಇರ್ಬೇಕಾದ್ರೆ NSSಗೆಲ್ಲ ಹೋಗ್ತಾ ಇದ್ದೆ. ಅದ್ರದ್ದು ಬ್ಯಾಡ್ಜ್ ಪ್ರತಿಯೊಂದೂ ಹಾಗೆ ಇಟ್ಟಿದ್ದೀನಿ. ಏನೂ ಬಿಸಾಕಕ್ಕೆ ಮನಸ್ಸಿಲ್ಲ, ಏನು ಮಾಡೋಣ. ಸೊ ನಿಮ್ಮ ಮನೇಲೂ ಇದೇ ಥರದ್ದು ಯಾವುದಾದ್ರೂ ವಸ್ತುಗಳು ಕಾಲೇಜ್ದಾಗಿರ್ಬೋದು, ನಿಮ್ಮ ಮೆಮೊರಿಗಳನ್ನ ನೀವು ನಿಮ್ಮ ಹಸ್ಬೆಂಡ್ ಮನೆಗೆಲ್ಲ ತೊಗೊಂಡೋಗಿದ್ದೀರಾ, ಇಲ್ಲ ಅಮ್ಮ ಮನೇಲಿ ಹಾಗೆ ಇದೆಯಾ ಅಂತ ಹೇಳಿ. ನಾನಂತೂ ನಮ್ಮ ಅಮ್ಮ ಮನೇಲಿ ಏನೂ ಬಿಟ್ಟಿಲ್ಲ, ಬಿಕಾಸ್ ಅವರು ಎಲ್ಲಾದರೂ ಬಿಸಾಕ್ಬಿಡ್ತಾರೆ, ಮಿಸ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಎಲ್ಲನೂ ನನ್ನ ಜೊತೆನೇ ತೊಗೊಂಡು ಬಂದುಬಿಟ್ಟು ಎಲ್ಲನೂ ಹುಷಾರಾಗಿ ಈ ಥರ ಪ್ಯಾಕ್ ಮಾಡಿ ಎತ್ತಿ ಇಟ್ಟಿದ್ದೀನಿ. ರೂಮ್ ಸಜ್ಜೆ ಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಬೇಡದೇ ಇರೋದು, ಯಾವಾಗಲೂ ಒಂದ್ಸಲಿ ಯೂಸ್ ಮಾಡೋದು, ಅದನ್ನೆಲ್ಲ ಅಲ್ಲೇ ಇಟ್ಟಿದ್ವಿ. ಆ್ಯಂಡ್ ಪಾಪುದೆಲ್ಲ ಬೆಡ್ಗಳೆಲ್ಲ ಹಾಗೆ ಇಟ್ಟಿದ್ವಾ, ಎಲ್ಲ ತೆಗ್ದು ಹಸ್ಬೆಂಡ್ ಕೊಟ್ಟರು. ಏನಾದರೂ ಇದೆಯಾ ಅಂತ ಅವರು ಚೆಕ್ ಮಾಡ್ತಾ ಇದ್ದಾರೆ. ಈ ಮನೆಗೆ ಬಂದಾಗ ಕ್ಲೀನ್ ಮಾಡಿ ಇಟ್ಟಿದ್ದು, ಮತ್ತೆ ಎಲ್ಲ ಅದನ್ನು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ತೆಗ್ದು ಕ್ಲೀನಾಗಿ ಅರೇಂಜ್ ಮಾಡಿದ್ವಿ. ಏನೇನು ಬೇಕು ಏನೇನು ಬೇಡ ಅಂತೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ಎಲ್ಲ ತೆಗೆದು ಅಲ್ಲೇ ಕ್ಲೀನಾಗಿ ಅರೇಂಜ್ ಮಾಡಿದ್ವಿ. ಆ್ಯಂಡ್ ಬೀರು ಮೇಲೆ ಏನೂ ಇಕ್ಬಾರ್ದು ಅಂತಾರೆ. ಸೊ ಹಾಗಾಗಿ ಎಲ್ಲನೂ ತೆಗೆದ್ಬಿಟ್ಟು ಫುಲ್ ಮೇಲ್ಗಡೆ ಶಿಫ್ಟ್ ಮಾಡಿ ಫೈನಲಾಗೆ ಈ ಥರ ಎಲ್ಲ ಕಾಟನ್ ಬಾಕ್ಸಲ್ಲಿ ಹಾಕಿ ಅರೇಂಜ್ ಮಾಡಿ ಇಡೋಷ್ಟಲ್ಲೇ ಇವತ್ತೆಲ್ಲ ಆಗೋಯ್ತು. ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ರೂಮ್ ಕ್ಲೀನ್ ಮಾಡೋಕ್ಕೇ ಫುಲ್ ಡೇ ಆಗೋಯ್ತು. ಬೇಡದೇ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಅದನ್ನು ರಿಟರ್ನ್ ಅಲ್ಲಿಗೆ ಜೋಡಿಸೋಷ್ಟರಲ್ಲೇ ಒಂದಿನ ಅಲ್ಲೇ ಆಗೋಯ್ತು. ಸೊ ಇವತ್ತು ಕಿಚನ್ನ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಧೂಳೆಲ್ಲ ಹಸ್ಬೆಂಡ್ ಎಲ್ಲ ಹೊಡೆದಿದ್ದಾರೆ. ಇನ್ನೇನಿಲ್ಲ, ಕಿಚನಲ್ಲಿ ಈ ಕಂಟೈನರ್ನೆಲ್ಲ ತೆಗೆದ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಟೈಲ್ಸ್ ಎಲ್ಲ ಒರೆಸಿ ಮತ್ತೆ ಬ್ಯಾಕ್ ಅಲ್ಲೇ ಜೋಡಿಸೋದಷ್ಟೇ. ಸೊ ಇವತ್ತು ಆಲ್ಮೋಸ್ಟ್ ಒನ್ ಅವರ್ ಟೈಮ್ ಸಿಕ್ಕಿದ್ರೆ ಸಾಕು, ಬೇಗ ಬೇಗ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಬುಜ್ಜಿ ಬೇಬಿಗೂ ಹುಷಾರಿಲ್ಲಲ್ಲ, ಅವರು ಅಳ್ತಾನೆ ಇರ್ತಾರೆ. ಚಿರುಗೂ ಸ್ವಲ್ಪ ಹುಷಾರಿಲ್ಲ, ಇವಾಗ ಸುಧಾರಿಸ್ಕೊತಾ ಇದ್ದಾನೆ ಅವನಿಗೂ ಒಂದು ವೀಕಿಂದ ಸ್ಕೂಲಿಗೆ ಕಳಿಸಿಲ್ಲ. ಸೊ ಇಬ್ಬರು ಮನೇಲೇ ಇರೋದ್ರಿಂದ ಇಬ್ಬರೂ ಮೇಂಟೈನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಚಿತ್ರಾನ್ನ ಮತ್ತು ಆನಿಯನ್ ಪಕೋಡ. ಅದನ್ನು ಮಾಡಿ ತಿಂದ್ಬಿಟ್ಟು ನೆಕ್ಸ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ರೈಸ್ ಮಾಡಿದ್ದೆ. ಇವಾಗ ಹಸ್ಬೆಂಡು ನಾನು ಚಿತ್ರಾನ್ನದ ಗೊಜ್ಜು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಮನೇಲಿದ್ದರೆ ಅವರಿಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಥರದ್ದು ಅವಾಗವಾಗ ಏನಾದರೂ ಮಾಡಿ ಕೊಡ್ತಾ ಇರ್ತಾರೆ. ಏನು ನಿನ್ನ ಮಗ ಹಿಂಗೆಲ್ಲ ಹೆಲ್ಪ್ ಮಾಡ್ತಾನೆ? ಏನು ಕೊಡ್ತೀನಿ ಅಂತ ಹೇಳಿದ್ ಮಮ್ಮಿ? ಏನು ಕೊಡಿಸ್ತೀನಿ ಅನ್ನಮ್ಮ? ಆಟ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ, ದೇವನಹಳ್ಳಿ ಕರ್ಕೊಂಡೋಗಿ. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಚಿರ್ಮ ಡಾಡ ಏನ್ ಮಾಡ್ತಾ ಇದ್ರು? ಚಿರ್ಮ ಡಾಡ ಅವಾಗ್ಲೇ ಏನಂದೆ ನೀನು? ಬೈಲಿ ಅವ್ನು ಏನಂದ ಕೇಳಿಸ್ತೀನಿ ನೋಡಿ. ಏನಮ್ಮ ಅಂದ್ರು ಡಾಡ ಈ ವಯಸ್ಸಲ್ಲಿ? ಅವ್ರಪ್ಪ ಇವ್ರ ವಯಸ್ಸಲ್ಲಿ ಇರ್ಬೇಕಾರೆ ಈ ತರ ಕೆಲಸ ಎಲ್ಲ ಮಾಡಿ ಎಲ್ಲ ಅವ್ನು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಅಂದ್ರೆ, ಪೋ ಬಾರ ಪೋ. ಅಯ್ಯೋ ದೇವ್ರೆ, ಎತ್ಕೊಂಡೋಗಮ್ಮ ನೀನು. ಮುಚ್ಚುಳ ಎಲ್ಲ ಎತ್ಕೊಂಡೋಗಿ ಬಿಸಿಲಲ್ಲಿ ಇಕ್ಕೋ ಆಯ್ತಾ? ಸರಿ ಇರು, ಇನ್ನ ಕೊಡ್ತೀನಿ. ಆಯ್ತು ಸಾಕು, ಎತ್ಕೊಂಡೋಗಿ ಅಷ್ಟೇ ತೊಳೆದಿರೋದು. ಚಿರು ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಸೊ ಹಾಗಾಗಿ ಫುಲ್ ಹೆಲ್ಪ್ ಮಾಡ್ತಾ ಇದ್ದ ನನಗೂ. ನಾನು ಅಡುಗೆ ಮನೆಯಲ್ಲಿರೋ ಎಲ್ಲ ಬಾಕ್ಸಸ್ನು ತೊಗೊಂಡ್ಬಂದು ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡು ಅಲ್ಲಿರೋ ಪಾತ್ರೆ ಸಾಮಾನೆಲ್ಲ ತೆಗೆದ್ಬಿಟ್ಟು ಸಜ್ಜೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಬುಜ್ಜಿ ಬೇಬಿ ಮಲ್ಕೊಂಡಿದ್ದ, ಹಾಗಾಗಿ 3 ಜನನು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ನಾನು ಆ ಕಡೆ ಬಾಕ್ಸಸ್ ಎಲ್ಲ ವಾಶ್ ಮಾಡ್ತಾ ಇದ್ನ, ಅಷ್ಟರಲ್ಲಿ ಹಸ್ಬೆಂಡು ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ರಿಮೈನಿಂಗ್ ನಾನೆಲ್ಲ ಜೋಡಿಸ್ಕೊತೀನಿ ಅಂತ ಹೇಳಿದ್ದೆ, ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಸೋಪ್ ಆಯಿಲ್ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದಾರೆ. ಜಸ್ಟ್ ವೈಪ್ ಮಾಡಿದ್ರೆ ಸಾಕು, ಯಾಕಂದರೆ ಅದರಲ್ಲಿ ಸ್ಟಿಕ್ಕರ್ ಅಂಟಿಸಿದ್ದೀನಲ್ಲ. ಸೊ ಜಾಸ್ತಿ ಏನು ಧೂಳು ಮಾತ್ರ ಇರುತ್ತೆ ಅಷ್ಟೇ. ಅಷ್ಟರಲ್ಲಿ ನಾನು ಎಲ್ಲ ಕಂಟೈನರ್ ಆಗಿರ್ಬೋದು, ಪ್ರತಿಯೊಂದು ಬಾಕ್ಸಸ್ ಆಗಿರ್ಬೋದು ಎಲ್ಲನೂ ಕ್ಲೀನಾಗೆ ವಾಶ್ ಮಾಡಿಬಿಟ್ಟು, ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು, ಹಾಗಾಗಿ ಈ ಥರ ಚಾಪೆ ಹಾಕಿ ಅದ್ರ ಮೇಲೆ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಬಿಟ್ಟಿದ್ದೆ. ಸೊ ನಾನು ಎಲ್ಲನೂ ಅರೇಂಜ್ ಮಾಡೋ ಅಷ್ಟರಲ್ಲಿ ಅವರು ಕೂಡ ಮಾಡಿಕೊಂಡ್ರು. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಅದು ಕೂಡ ಎಲ್ಲ ಚೆನ್ನಾಗಿ ಒಣಗಿತ್ತು. ಇವಾಗ ಎಲ್ಲನೂ ಎತ್ತಿ ವಾಪಸ್ ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಮತ್ತು ಕವರಲ್ಲಿ ಹಾಕಿಟ್ಟಿದ್ದೆ. ಇವಾಗ ಅರೇಂಜ್ ಮಾಡೋಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು.
ಅಷ್ಟರಲ್ಲಿ ಬಾಕ್ಸಸ್ಸು ಎಲ್ಲ ಕ್ಲೀನಾಗಿ ಒಣಗಿತ್ತಲ್ಲ, ಅದನ್ನು ಕೂಡ ತೊಗೊಂಡು ಬಂದು ಏನೇನು ಯಾವುದ್ರಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಮತ್ತೆ ಹಾಕಿ, ಅದು ಸ್ವಲ್ಪ ಅಲ್ಲಲ್ಲಲ್ಲಿ ನೀರಿತ್ತು, ಹಾಗಾಗಿ ಎಲ್ಲನೂ ಚೆನ್ನಾಗಿ ಒರೆಸ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೀನಾಗೆ ಉಜ್ಜಿದ್ದೆ. ಸ್ವಲ್ಪ ಕೆಳಗಡೆ ಮೇಲ್ಗಡೆ ಎಲ್ಲ ಉಜ್ಕೊಂಡು ಬಂದಿದ್ದೆ, ಕೆಳಗಡೆ ಎಲ್ಲ ಹಾಗೇ ಇತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀನಿ. ಆ, ಯಪ್ಪಾ ಸಾಕಾಗೋಯ್ತು ನನಗಂತೂನು ಈ ಸಲಿ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ. ಬಿಕಾಸ್ ತುಂಬ ಗಲೀಜಂತ ಎಲ್ಲ ಇಲ್ಲ, ಧೂಳೆಲ್ಲ ಕುತ್ಕೊಂಡಿತ್ತು. ಹಾಗಾಗಿ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿತ್ತು. ಎಲ್ಲನೂ ಕ್ಲೀನ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅದ್ರಲ್ಲಿ ಬೇರೆ ಇಬ್ರಿಗೂ ಹುಷಾರಿದ್ದಿಲ್ವಲ್ಲ, ಅದನ್ನು ನೋಡಿಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಸೊ ಫೈನಲಿ ಮೇಲೆಲ್ಲ ಅರೇಂಜ್ ಮಾಡಿದ್ದಾಯಿತು. ಹಾಗಾಗಿ ಶೆಲ್ಫ್ ಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಟಿದ್ನಲ್ಲ, ಮಿಕ್ಸಿಗೆ ಹಾಕ್ಬೇಕಾದ್ರೆ ಅಲ್ಲಿ ಎಗ್ರಿ 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 ಆ ವೈಟ್ ಮೇಲೆ ಹಂಗೆ ಕುತ್ಕೊಂಡ್ಬಿಟ್ಟಿತ್ತು ಟೈಲ್ಸ್ ಮೇಲೆ. ಹಾಗಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ವೈಪ್ ಮಾಡಿಬಿಟ್ಟು ಎಲ್ಲನೂ ಕ್ಲೀನಾಗೆ ಮತ್ತೆ ಅದನ್ನು ಕೂಡ ಅರೇಂಜ್ ಮಾಡಿಬಿಟ್ಟೆ. ಸಾಕಾಗೋಯ್ತು ಇದನ್ನೆಲ್ಲ ಮಾಡೋಷ್ಟೊತ್ತಿಗೇನೆ. ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಯಿತು. ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ನಾವಂತೂ ಬುಜ್ಜಿ ಬೇಬಿ ನಾಮಕರಣಕ್ಕೋಸ್ಕರ. ಸೊ ಅವನಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಅಡುಗೆ ಮನೆಯೂ ಕೂಡ ಎಲ್ಲ ರೆಡಿ ಆಯಿತು. ಅದೆಲ್ಲ ಆದಮೇಲೆ ಕೆಲವೊಂದು ಅಂದರೆ ವಿಂಡೋ ಆಗಿರ್ಬೋದು, ಸ್ವಿಚ್ ಬಾಕ್ಸಸ್ ಆಗಿರ್ಬೋದು, ಅದು ಕೂಡ ಸ್ವಲ್ಪ ಸ್ವಲ್ಪ ಗಲೀಜು ಥರ ಅಂದರೆ ಧೂಳೆಲ್ಲ ಕೂತಿರುತ್ತಲ್ಲ, ಅದನ್ನೆಲ್ಲ ಇವಾಗ ಹಸ್ಬೆಂಡು ಮತ್ತು ನನ್ನ ಮಗ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ರು. ಅವ್ರು ಕ್ಲೀನ್ ಮಾಡೋಷ್ಟರಲ್ಲಿ ನಾನು ಕೂಡ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಜಸ್ಟ್ ಇನ್ನೇನಷ್ಟೇ ಎಲ್ಲ ಅರೇಂಜ್ ಮಾಡಿ ರೆಡಿ ಮಾಡಬೇಕು ಅಷ್ಟೇ. ಆ್ಯಂಡ್ ಚಿರು ಹೇಳ್ತಾ ಇದ್ದ ನಾನು ಒರೆಸ್ತಾ ಇದ್ದೀನಿ ಅಂತ. ಆಯಿತು ಸರಿಯಪ್ಪ ಒರೆಸು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಹೀಗಿತ್ತು ನಮ್ಮ ಕ್ಲೀನಿಂಗ್ ಡೇ. ಸಿಕ್ಕಾಪಟ್ಟೆ ಕೆಲಸ ಆಗೋಗ್ಬಿಟ್ಟಿತ್ತು ಈ ಸಲ. ಎಲ್ಲ ಅಂದರೆ ಧೂಳೆಲ್ಲ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆಯಲ್ಲ, ಹಾಗಾಗಿ ಧೂಳೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ ಮನೆಗೆ. ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗೋಗಿತ್ತು. ಫೈನಲ್ ಆಗಿ ನನ್ನ ಅಡುಗೆ ಮನೆ ನೋಡಿ ಈ ಥರ ಅರೇಂಜ್ ಮಾಡಿದ್ದೀನಿ ಕ್ಲೀನಾಗೆಲ್ಲ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲ ಅರೇಂಜ್ ಮಾಡಿದ್ಮೇಲೆ. ಇದೆಲ್ಲ ಎಕ್ಸ್ಟ್ರಾ ತೊಗೊಂಡಿರೋದು ಬುಜ್ಜಿ ಬೇಬಿಗೋಸ್ಕರ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇದೇ ಥರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.